ಸ್ನೇಹಿತರೆ, ಜಗತ್ತಿನ ಅತಿ ದೊಡ್ಡ ವಂಚನೆ ಆರ್ಥಿಕ ವಂಚನೆ ಆಗೋಗಿದೆ. ಆ ವಂಚನೆ ಆಗಿರೋದಾದ್ರೂ ಯಾರಿಗೆ? ನಮ್ ಕೇರಳ ಆಂಟಿಗೆ. ನಮ್ ಕೇರಳ ಆಂಟಿ ಯಾರು? ಅನಾಥರಿಗೆ, ಯಾರು ಇಲ್ಲದ ವೃದ್ಧರಿಗೆ ಗಾರ್ಡಿಯನ್ ಮಾರ್ರೆ. ಗಾರ್ಡಿಯನ್ ಅವರು, ಸ್ವಯಂ ಘೋಷಿತ ಗಾರ್ಡಿಯನ್. ಒಂದಲ್ಲ ಎರಡಲ್ಲ ನೂರಾರು ಸೇವೆಗಳನ್ನು ಮಾಡ್ತಾ ಇರುವ ಗಾರ್ಡಿಯನ್ ಅವರು. ಕೇರಳ ಆಂಟಿ ಅಂತ ನೀವು ಗೂಗಲ್ ಅಲ್ಲಿ ನೋಡಿದ್ರೆ ಇವತ್ತು ಅವರ ಹೆಸರೇ ಎಲ್ಲಿ ನೋಡಿದ್ರು ಅವರ ಹೆಸರೇ. ಎಲ್ಲಿಯೂ ಒಬ್ಬ ಬಡವ ಕೂಡ ಊಟ ಇಲ್ಲದೆ ಮಲಗೋ ಆಗಿಲ್ಲ, ಒಬ್ಬ ವೃದ್ಧ ಕೂಡ ಊಟ ಮಾಡದೆ ಇರೋ ಹಾಗಿಲ್ಲ. ಯಾರಿಗೇ ಆಗ್ಲಿ ಇವರೇ ಆಸರೆ. ಈ ಆಸರೆಗೆ ಬಂದಂತಹ ಕಷ್ಟ ಏನಪ್ಪಾ ಅಂತ ಹೇಳಿದ್ರೆ, ಬರೋಬ್ಬರಿ 15,000 ರೂಪಾಯಿಗಳ ವಂಚನೆ ನಡೆದೋಗಿದೆ. ಸರಿ, ಇವರು ಈ ವಂಚನೆಗೋಸ್ಕರ ಯಾರ್ಯಾರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರು ಅಂತ ಕೇಳಿದ್ರೆ ನೀವು ಗಾಬರಿ ಆಗ್ಬಿಡ್ತೀರಾ, ಸಿಕ್ಕಾಪಟ್ಟೆ ಗಾಬರಿ ಆಗ್ಬಿಡ್ತೀರಾ. ಇವ್ರು ಯಾರ ಕೈಯಲ್ಲೂ ಈ ಪ್ರಾಬ್ಲಮ್ನ ಸಾರ್ಟ್ ಔಟೇ ಮಾಡಕ್ಕಾಗ್ಲಿಲ್ಲ. ಮೊದಲನೇದಾಗಿ ಪ್ರಸನ್ನ ರವಿ ಅವರು, ಸೌಜನ್ಯ ಹೋರಾಟಕ್ಕಾಗಿ ಪಾಪ ಅವರು ಹಗಲು ರಾತ್ರಿ ದುಡಿತಾ ಇದ್ದವರು, ಅವರ ಮೊರೆ ಹೋಗ್ತಾರೆ. ಅವರು ಈ ಹಣವನ್ನ ಕೊಡ್ತೇನೆ ಅಂತ ಹೇಳಿ ಕೊಡ್ಸಿಗೂ ಕೊಟ್ಟಿದ್ದಾರೆ. 15,000 ರಿಟರ್ನ್ ಆಗಿದೆಯಂತೆ. ಆದ್ರೂ ಸಹ ಈ ಪ್ರಕರಣ ಮುಗಿಲಿಲ್ಲ. ಯಾಕಂದ್ರೆ ಹಣ ಕೊಟ್ಟ ವ್ಯಕ್ತಿ ಇನ್ನೂ ಅನ್ಬ್ಲಾಕ್ ಮಾಡಿಲ್ಲ ಈಕೆಯನ್ನ. ಜೊತೆಗೆ ಇನ್ನು ಅದಾದ ನಂತರ ಜಯಂತ್ ಟಿ ಅವ್ರಿಗೆ ಹೇಳ್ತಾರೆ, ಅವ್ರ ಕೈಯಲ್ಲೂ ಆಗ್ಲಿಲ್ಲ. ಗಿರೀಶ್ ಮಟ್ಟಣ್ಣನವ್ರಿಗೆ ಹೇಳ್ತಾರೆ, ಅವ್ರು ಬ್ಲಾಕ್ ಮಾಡ್ಕೊಂಡ್ಬಿಟ್ಟಿದಾರಂತೆ. ಈ 15,000ದ ಮೊತ್ತ, ಇಷ್ಟು ದೊಡ್ಡ ಮೊತ್ತ ನನ್ನ ಕೈಯಲ್ಲಿ ಆಗಲ್ಲಪ್ಪ, ಇಷ್ಟು ದೊಡ್ಡ ಮೊತ್ತ ನನ್ನ ಜೀವಮಾನದಲ್ಲೇ ನಾನು ನೋಡ್ಲಿಲ್ಲ, ನಾನಂತೂ ಕನ್ಸಲ್ಲೂ ಕಂಡಿಲ್ಲ 15,000 ರೂಪಾಯಿಯನ್ನ. ಅಷ್ಟು ದೊಡ್ಡ ಮೊತ್ತ. ನೀವು ಮುಂದಿನ ಜನ್ಮದಲ್ಲೂ, ನನ್ನ ವೀಕ್ಷಕರು, ನೀವು ಮುಂದಿನ ಜನ್ಮದಲ್ಲೂ 15,000 ನೋಡ್ಲಿಕ್ಕಿಲ್ಲ. ಅಷ್ಟು ದೊಡ್ಡ ಮೊತ್ತ ವಂಚನೆ ಆಗೋಗ್ಬಿಟ್ಟಿದೆ ನಮ್ ಕೇರಳ ಆಂಟಿಗೆ ಅಂತ ಹೇಳಿದ್ರೆ, ಆ ಮನ ನೊಂದ ಆಂಟಿ ಏನ್ ಮಾಡ್ತಾರೆ, ನಿನ್ನೆ ರಾತ್ರಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರಿಗೆ ಫೋನ್ ಮಾಡ್ತಾರೆ. ಮಹೇಶಣ್ಣ, ನಂದು 15,000 ರೂಪಾಯಿಗಳ ವಂಚನೆ ಆಗ್ಬಿಟ್ಟಿದೆ ನನಗೆ ಅಂತ ಹೇಳಿ. ಅದನ್ನ ಕೇಳಿ ಗಾಬರಿ ಆಗ್ಬಿಡ್ತಾರೆ. ಯಾರು, ಏನಾಯ್ತು ಅಂತ ಕೇಳುವಾಗ ಹೋರಾಟಗಾರರು ಹಾಗೆ ಹೀಗೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, 100 ಜನ ಇದ್ದಾರಮ್ಮ, ಯಾರು ಅದರಲ್ಲಿ, ನೀವೇ ಮಾತಾಡಿ ಸರಿ ಮಾಡ್ಕೊಳ್ಬೇಕು ಅಂತ ಹೇಳಿ ಅವರು ಕೈ ಚೆಲ್ಬಿಟ್ರು ಸ್ನೇಹಿತರೆ. ಸರಿ, ಈಗ ಉಳ್ದಿರೋದು ಒಂದೇ ದಾರಿ. ಅದಕ್ಕೆ ಬೆಳಗ್ಗೆನೆ ನನ್ನ ಹೆಸರು ತಕೊಂಡು ವಿಡಿಯೋ ಮಾಡ್ತಾರೆ. ಸಂಜೆ 6 ಗಂಟೆವರೆಗೂ ನಾನು ಕೆಲಸದಲ್ಲಿರ್ತೇನೆ. ಕರ್ಮಯೋಗಿ ನಮ್ಮ ಅಕ್ಕ, ನಮ್ಮ ಆಂಟಿ ಇದರಲ್ಲ, ಕೇರಳ ಆಂಟಿ ಕರ್ಮಯೋಗಿ. ಸಂಜೆ 6 ಗಂಟೆವರೆಗೂ ದುಡಿತಾರೆ. ಯಾಕಂದ್ರೆ ವೃದ್ಧರನ್ನೆಲ್ಲ ಸಾಕ್ಬೇಕಲ್ಲ ಅವರು ಗಾರ್ಡಿಯನ್, ಸ್ವಯಂ ಘೋಷಿತ ಗಾರ್ಡಿಯನ್. ಆ ಆಡಿಯೋವನ್ನ ರೆಕಾರ್ಡ್ ಮಾಡ್ಕೊಂಡು ಅವರ ತೇಜೋವಧೆ ಆಗ್ಲಿ ಅಂತ ಅಲ್ಲ, ಖಂಡಿತ ಅಲ್ಲಪ್ಪ. ಯಾವ ಹೋರಾಟಗಾರರ ಮಧ್ಯೆಯೂ ಘರ್ಷಣೆ ಆಗ್ಬಾರ್ದು, ಶಾಂತಿಯಾಗಿರ್ಬೇಕು, ಸೌಜನ್ಯಗೆ ನ್ಯಾಯ ಸಿಗ್ಬೇಕು ಅಂತ ಎಲ್ಲ ದೊಡ್ಡ ಮನಸ್ಸು ಇದೆ. ಆದ್ರೆ ಈ ದೊಡ್ಡ ಮೊತ್ತ ಇದೆಯಲ್ಲ, 15,000 ರೂಪಾಯಿ, ಇದನ್ನು ವಸೂಲಿ ಮಾಡ್ಬೇಕಲ್ಲ. ಅದರಿಂದ ಅಷ್ಟೇ ನಮ್ಮ ಆಂಟಿ ಈ ಆಡಿಯೋವನ್ನ ವೈರಲ್ ಮಾಡಿದ್ದಾರೆ. ಅದು ಯಾವ ರೀತಿ ವೈರಲ್ ಮಾಡಿದ್ದಾರೆ ಅಂದ್ರೆ, ಅವರ ಮಧ್ಯೆಯೇ ಗಲಾಟೆ ನಡೀತಾ ಇದೆ, ಹೋರಾಟಗಾರರ ಮಧ್ಯೆ ದೊಡ್ಡ ಗಲಾಟೆ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಪಾಪ ಬಿಂಬಿಸಿದ್ದಾರೆ. ಆದ್ರೂ ಇದು ಅವರ ಒಳ್ಳೆ ಮನಸ್ಸೇನಪ್ಪಾ ಅಂದ್ರೆ, ಸಂಜೆ 6 ಗಂಟೆವರೆಗೂ ದುಡಿತಾರೆ ಅವರು. 6 ಗಂಟೆ ನಂತರನೇ ಯಾರದ್ದೇ ವಿಡಿಯೋ ಇರ್ಬೋದು, ಯಾವುದೇ ವಿಚಾರಗಳಿರ್ಬೋದು, ಯಾವುದೇ ಹೋರಾಟ ಇರ್ಬೋದು ಅವ್ರು ಮಾಡೋವಂಥದ್ದು. ಯಾಕೆಂದ್ರೆ ಅದ್ರಲ್ಲಿ ಒಂದು ಸತ್ಯ ಇದೆ. ಏನಪ್ಪಾ ಸತ್ಯ ಅಂದ್ರೆ, ವಯಸ್ಸಾದವ್ರನ್ನೆಲ್ಲ ಅವ್ರು ಸಾಕ್ತಾ ಇದ್ದಾರೆ. ಗಾರ್ಡಿಯನ್, ಸ್ವಯಂ ಘೋಷಿತ ಗಾರ್ಡಿಯನ್. ಅದೆಷ್ಟು ಜನ ಮೇಡಮ್ ಅವರು 15,000 ಮೊತ್ತ ಇಟ್ಕೊಂಡು ಸಾಕ್ತಾ ಇರೋದು ಅಂತ ಕೇಳ್ಬೋದು. ಅದು ನನಗೂ ಗೊತ್ತಿಲ್ಲ, ನೀವ್ ಹಂಗೆಲ್ಲ ಕೇಳ್ಬಾರ್ದು. ಯಾಕಂದ್ರೆ ಅದಕ್ಕೆ ಯಾವ್ದಕ್ಕೂ ಡೇಟಾ ಇಲ್ಲ ನಮ್ಮ ಹತ್ರ ಡೇಟಾ ಇರೋದು ನಮ್ಮದು 15,000 ರೂಪಾಯಿದು ಮಾತ್ರ. ಅದು ಎಲ್ಲಾ ಹೋರಾಟಗಾರರಿಗೂ ಅವ್ರು ಬೈತಾರೆ, ಅವ್ರಿಗೆ ಬೈಯಕ್ಕೆ ರೈಟ್ಸ್ ಇದೆ. ಯಾಕಂದ್ರೆ ಎಲ್ಲಾ ಹೋರಾಟಗಾರರು ಅವರು ಹೋರಾಟಕ್ಕೆ ಬರ್ತಾರೆ ಅಂದಿದ ತಕ್ಷಣ ಬರ್ದ್ ಕೊಟ್ಬಿಟ್ಟಿದ್ದಾರೆ ಬಾಂಡ್ ಪೇಪರ್ ಮೇಲೆ. ನೀವ್ ಯಾರಿಗೆ ಬೇಕಾದ್ರೂ ಫೋನ್ ಮಾಡಿ ಬೈಬೋದು. ಕೇರಳ ಆಂಟಿ, ಯು ಹ್ಯಾವ್ ಆಲ್ ದ ರೈಟ್ಸ್ ಟು ಸ್ಕೋಲ್ಡ್ ಅಸ್, ಸ್ಕ್ರೂ ಅಸ್, ಬ್ಲಾಸ್ಟ್ ಅಸ್ ಅಂತ ಹೇಳ್ಬಿಟ್ಟು ಬರ್ದ್ ಕೊಟ್ಬಿಟ್ಟಿದ್ದಾರೆ. ಏನ್ ಬೇಕಾದ್ರೂ ಮಾಡ್ಬೋದು. ಅವ್ರಿಗೆ ಮನಸ್ಸೋ ಇಚ್ಛೆ ಬೈಬೋದು ಅವರು. ಅವ್ರಿಗಿಂತ ಏಜ್ ಅಲ್ಲಿ ದೊಡ್ಡೋರು ಇರ್ಬೋದು, ಅವ್ರಿಗಿಂತ ಏಜ್ ಅಲ್ಲಿ ಚಿಕ್ಕೋರು ಇರ್ಬೋದು, ಯಾರನ್ನೂ ಬಿಡೋ ಮಾತೇ ಇಲ್ಲ ಅವರು. ಪೊಲೀಸ್ನವ್ರನ್ನೇ ಬಿಡಲ್ಲ, ಇನ್ ನಮ್ಮನ್ ಬಿಟ್ಬಿಡ್ತಾರ? ಸರಿಯಾಗಿ ಬೈದಿದ್ದಾರೆ. ಆದ್ರೂ ಸಮೇತ ನಾವು ಈ 15,000 ದೊಡ್ಡ
ದೊಡ್ಡ ಮೊತ್ತದ ಈ ಪ್ರಕರಣವನ್ನು ಆಂಟಿಗೆ ಸಾಲ್ವ್ ಆಗ್ಲಿ ಅಂತ ಒಂದು ಅಳಿಲು ಸೇವೆಯ ರೀತಿಯಲ್ಲಿ ನಾವೆಲ್ಲ ಇವತ್ತಿಂದ ಒಂದು ಘೋಷವಾಕ್ಯವನ್ನು ಹೇಳಬೇಕು. ಜಸ್ಟಿಸ್ ಫಾರ್ ಕೇರಳ ಆಂಟಿ, ಜಸ್ಟಿಸ್ ಫಾರ್ ಕೇರಳ ಆಂಟಿ ಅಂತ. ಕೇರಳ ಆಂಟಿಗೆ ಜಸ್ಟಿಸ್ ಸಿಗ್ಲೇಬೇಕು. ಜಸ್ಟಿಸ್ ಸಿಗ್ಲಿಲ್ಲ ಅಂದ್ರೆ 15,000 ರೂಪಾಯಿ ಮೋಸ ಹೋಗ್ಬಿಡ್ತಾರೆ ಪಾಪ. 14 ವರ್ಷಗಳಿಂದ ಸೌಜನ್ಯ ಹೋರಾಟ ನಡೆಸ್ತಾ ಇದ್ದೀವಿ. ಒಂದು ಹೆಣ್ಮಗಳನ್ನ ಹೊತ್ತಾಕೊಂಡು ಹೋಗಿ ಆಕೆಯನ್ನ ತಿಂದು ಮುಗಿಸಿದ ಪಾಪಿಗಳು. ಆಕೆ ಇವತ್ತು ಈ ಭೂಮಿ ಮೇಲೇನೆ ಇಲ್ಲ. ಆಕೆಯ ಕುಟುಂಬದವ್ರಿಗೆ ನ್ಯಾಯ ಸಿಗ್ಲಿಲ್ಲ. ಆಕೆ ಪಟ್ಟ ನರಕ ಯಾತನೆ ಅದೆಲ್ಲ ಚಿಕ್ಕದು ಬಿಡಿ, ಅದೆಲ್ಲ ಚಿಕ್ಕದು. ಅದೇನ್ ದೊಡ್ಡ ವಿಷಯ. ಆಕೆ ಕಾಲೇಜಿಂದನೋ ಸ್ಕೂಲಿಂದನೋ ಬರ್ತಾ ಇದ್ರು, ಯಾರಿಗೋ ಪಾಪಿಗಳಿಗೆ ಇಷ್ಟ ಆಯ್ತು, ಎತ್ಕೊಂಡೋಗಿ ಪವಿತ್ರ ಸಾವು ಕೊಟ್ಬಿಟ್ರು. ಅದು ದೊಡ್ಡ ವಿಷಯ ಅಲ್ವೇ ಅಲ್ಲ. ಈ 15,000 ರೂಪಾಯಿಗಳ ಮೊತ್ತವನ್ನ ಕೇರಳ ಆಂಟಿಗೆ ಮೋಸ ಮಾಡಿದಾರಲ್ಲ, ಅವರು ನಿಜವಾದ ಕಳ್ಳರು. ನಿಜವಾದ SIT ರಚನೆ ಆಗ್ಬೇಕಾಗಿರೋದು ಈ ಪ್ರಕರಣವನ್ನ ಭೇದಿಸ್ಲಿಕ್ಕೆ, ಕೇರಳ ಆಂಟಿಗೆ ನ್ಯಾಯ ಕೊಡಿಸ್ಲಿಕ್ಕೆ. ಕೇರಳ ಆಂಟಿಗೋಸ್ಕರ ನಾವೆಲ್ಲರೂ ಅನ್ನ ನೀರು ಬಿಟ್ಟು ಇವತ್ತಿಂದ ಹೋರಾಟ ಮಾಡ್ಬೇಕು. ಯಾವಾಗ ಬೀದಿಗಿಳಿತೀರಿ ಹೋರಾಟಗಾರರೇ ನೀವೆಲ್ಲ? SIT ರಚನೆ ಆಗ್ಲೇಬೇಕು. 15,000 ರೂಪಾಯಿ ನೆನ್ಪಿರ್ಲಿ, ಒಂದಲ್ಲ ಎರಡಲ್ಲ 15,000 ರೂಪಾಯಿ. ನಿಮ್ ಕನ್ಸಲ್ಲೂ ಕಂಡಿರಲ್ಲ ನೀವೆಲ್ಲ 15,000 ರೂಪಾಯಿಯನ್ನ. ಇಷ್ಟು ದೊಡ್ಡ ಮೊತ್ತದ ದೊಡ್ಡ ಮೋಸ ಆಗ್ಬಿಟ್ಟಿದೆ ನೋಡಿ. ನಾಯಿಗಿಣಿ ಕೂಡ ಹೋರಾಟಕ್ಕೆ ಇಳಿದ್ಬಿಟ್ಟಿದೆ. ನಾಯಿಗಿಣಿ ಈ ವಿಡಿಯೋಗಳನ್ನೆಲ್ಲ ಎಡಿಟ್ ಮಾಡಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರಿಗೆ ಕಾಲ್ ಮಾಡಿರುವ ಒಂದು ಆಡಿಯೋವನ್ನ ಎಡಿಟ್ ಮಾಡಿ ಎಲ್ಲ ಕಡೆ ವೈರಲ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅತ್ಯಾಚಾರಿ ಪರ ಇರೋರೇನೆ ಇವತ್ತು ನಮ್ಮ ಕೇರಳ ಆಂಟಿಯ ಈ ಒಂದು ಅನ್ಯಾಯಕ್ಕೆ ಸಪೋರ್ಟ್ ಮಾಡ್ತಾ ಇರುವಾಗ ನಾವು ಮಾಡಲ್ವಾ? ನಾವು ಮಾಡ್ತೀವಿ. ನಾವು ನಾಯಿಗಿಣಿಗೆ ಯಾವುದೇ ಅವಕಾಶವನ್ನ ಬಿಟ್ಕೊಡಲ್ಲ. ನಾವು ಕೂಡ ಇವತ್ತಿಂದ ಫುಲ್ ಹೋರಾಟ. SIT ರಚನೆ ಆಗ್ಲೇಬೇಕು ಮರ್ರೆ. ಅತಿ ದೊಡ್ಡ ಪ್ರಕರಣ. 15,000 ಅಂದ್ರೆ ಏನು ಸಣ್ಣ ಮೊತ್ತನಾ? ನಾಯಿಗಿಣಿ ನೋಡಿ ಇಮಿಡಿಯೇಟ್ ಆಗಿ ಕ್ಯಾಚ್ ಮಾಡ್ಕೊಂಡ್ರು 15,000 ಅಂದಿದ ತಕ್ಷಣ. ಅವ್ರು ಈಗಾಗ್ಲೇ ಎಲ್ಲ ಆಡಿಯೋವನ್ನ ಥ್ರೂ ಔಟ್ ಕರ್ನಾಟಕ ಅದನ್ನ ಹಂಚ್ತಾ ಇದ್ದಾರೆ. ನಾನು ಇವತ್ತು ನೋಡಿದೆ, ಒಂದು ಹೊಸ ಯೂಟ್ಯೂಬ್ ಕೂಡ ಕ್ರಿಯೇಟ್ ಆಗ್ಬಿಟ್ಟು ಅದರಲ್ಲೂ ಬರ್ತಾ ಇದೆ. ಎಷ್ಟು ದೊಡ್ಡ ಅನ್ಯಾಯ ಕೇರಳ ಆಂಟಿಗೆ. ಕೇರಳ ಆಂಟಿ ಬಾಯಿಗೆ ಬಂದಾಗೆ ಬೈಬೋದು, ಯಾರಿಗೆ ಬೇಕಾದ್ರೂ ಏನ್ ಬೇಕಾದ್ರೂ ಬೈಬೋದು, ಅಸಹ್ಯವಾಗಿ ಬೈಬೋದು. ನನ್ನ ವಿಡಿಯೋ ಕೆಳಗಡೆ ಬಂದ್ಬಿಟ್ಟು ಏನೆಲ್ಲ ಕಮೆಂಟ್ಸ್ ಹಾಕ್ಬೋದು. ಇವರ ಸ್ಟೆಪ್ನಿ, ಇವರು ಅವರ ಸ್ಟೆಪ್ನಿ ಅಂತೆಲ್ಲ ಕೂಡ ಕಮೆಂಟ್ ಹಾಕ್ಬೋದು. ಆದ್ರೆ ಕೇರಳ ಆಂಟಿಯನ್ನು ಯಾರು ಏನು ಹೇಳೋ ಹಾಗೆ ಇಲ್ಲ. ಕೇರಳ ಆಂಟಿಗಾಗಿರೋ ಅನ್ಯಾಯ ಅಷ್ಟು ದೊಡ್ಡ ಅನ್ಯಾಯ. ಕೇರಳ ಆಂಟಿ ಒಂದು ಸಜ್ಜನ ವ್ಯಕ್ತಿ. ಕೇರಳ ಆಂಟಿ ದೇವತೆ ಇದ್ದಂಗೆ. ಒಂದು ಊರಲ್ಲಿ ಕೊನೆ ಬೀದಿ ಇದ್ಲು ಒಬ್ಳು ಕೊಳ್ಳಿದೆವ್ವ. ಆತರ ನಮ್ಮ ಕೊಳ್ಳಿದೆವ್ವ. ನಾಚಿಕೆ ಆಗ್ಬೇಕು. ಹೋರಾಟಗಾರರ ಮಧ್ಯೆ ಬೆಂಕಿ ಹಚ್ಚಕ್ಕಂತಾನೆ ಈ ತರ ಒಂದು ಕೊಳ್ಳಿದೆವ್ವನ ಕಳಿಸಿರುವಂತಹ ನಾಯಿಗಿಣಿಗೆ ನಾಚಿಕೆ ಆಗ್ಬೇಕು. ಅದೇನೇ ಇರ್ಲಿ, ವ್ಯಂಗ್ಯವಾಗಿ ಹೇಳಿದ್ರು ಬಹಳ ಅಸಹ್ಯ ಅನ್ನಿಸ್ಬಿಡ್ತು ನನಗೆ. ಅಸಹ್ಯದಲ್ಲಿ ಅಸಹ್ಯ ಇದು ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇನೋ ಇರ್ಲಿ ಫ್ರೆಂಡ್ಸ್, ಇದು ನಾಯಿಗಿಣಿಗೆ ಜೊತೆಗೆ ಈ ಕೇರಳ ಆಂಟಿಗೆ ರೀಚ್ ಆಗೋವರೆಗೂ ಶೇರ್ ಮಾಡಿ. ಹಂಗೆ SIT ರಚನೆ ಆಗ್ಬೇಕು. ನಮ್ಮ ವೇದವಾಕ್ಯ ಜಸ್ಟಿಸ್ ಫಾರ್ Kerala aunty. Thank you for watching this video. Thank you friends, and don't forget to subscribe my YouTube channel Shailaja Amarnath. Thank you friends.